ನನಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಎಪಿಸಿರ ಬರೆದ ಪತ್ರಿಕೆ 2ನೇ ಅಧ್ಯಾಯ. ಆತನ ಅಪರಾಧಗಳ ಮತ್ತು ಪಾಪಗಳ ದಸೆಯಿಂದ ಸತ್ತವರಾಗಿದ್ದಾಗ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಿಗಳನ್ನು ಪಾಪಗಳನ್ನು ಮಾಡುವವರಾಗಿರುವಾಗ ಇಹಲೋಕ ಆಚಾರಗಳನ್ನು ಅನುಸರಿಸದೆ ನಡೆಸಿಕೊಳ್ಳ್ರಿ. ಇಹಲೋಕ ಆಚಾರಗಳು. ಲೋಕ ಕೆಟ್ಟು ಹೋಗ್ಬಿಟ್ಟಿದೆ. ಲೋಕದಲ್ಲಿ ಸ್ವಭಾವ ಚೆನ್ನಾಗಿಲ್ಲ. ಮಕ್ಕಳೆಲ್ಲರೂ ಕೆಟ್ಟು ಹೋಗ್ತಾ ಇದ್ದಾರೆ. ನೀವು ಆತ್ಮೀಯವಾಗಿರಬೇಕು ಅಂತ, ಆತ್ಮದಿಂದ ನಡ್ಕೋಬೇಕು ಅಂತ, ಆತ್ಮದ ಶಕ್ತಿಯನ್ನು ಹೊಂದಬೇಕು ಅಂತ ಆತ್ಮ ಕೊಟ್ಟಿರುವ ಕೃಪಾವರಗಳನ್ನು ನೀವು ಅನುಭವಿಸಬೇಕು ಅಂತ ದೇವರು ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅಪರಾಧಗಳ ಪಾಪಗಳ ದಸೆಯಿಂದ ನೀವು ಸತ್ತವರಾಗಿದ್ದಾಗ ಕ್ರಿಸ್ತನೊಂದಿಗೆ ನಿಮ್ಮನ್ನು ಬ್ರತಿಕಿಸಿದನು. ನಿಮ್ಮನ್ನು ಸಹ ಬ್ರತಿಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳು ಪಾಪಗಳು ಮಾಡುವವರಾಗಿದ್ದಾಗ ನೀವು ಯೇಸು ಕ್ರಿಸ್ತನ ರಕ್ತದಿಂದ ನಿಮ್ಮ ಪಾಪಗಳು ಪರಿಹಾರವಾಗಿದೆ. ನೀವು ಈಗ ಸ್ವತಂತ್ರರಾಗಿದ್ದೀರಾ. ಅಂದ್ರೆ ನಿಮಗೆ ಬಿಡುಗಡೆ. ಈಗ ಬಿಡುಗಡೆ ಆದವನು ಏನ್ ಮಾಡಬೇಕು? ಅನೇಕ ಆತ್ಮಗಳ ಸಂಪಾದನೆಯಲ್ಲಿ ಇರಬೇಕು. ಅನೇಕರನ್ನ ಬಿಡುಗಡೆಗೆ ಕೋರಬೇಕು. ಅನೇಕ ಮಂದಿಯನ್ನ ಒಳ್ಳೆ ಚೆನ್ನಾಗಿ ಬಾಳಬೇಕು ಅಂತ ತನ್ನ ಹೃದಯದಲ್ಲಿ ಇರಬೇಕು. ಇದು ಹೇಗೆ ಸಾಧ್ಯ? ದೇವರು ನಿಮಗೆ ಹೇಳ್ತಾರೆ, ತಂದೆ ಈ ಹುಡುಗನ್ನ ಸೇರಿಸ್ಕೋ. ಈ ಹುಡುಗ ಬಿಡುಗಡೆಯಾಗಿದ್ದಾನೆ. ಈ ಹುಡುಗನಿಗೆ ಒಳ್ಳೆ ಆತ್ಮೀಯ ಹೃದಯವಾಗಿದೆ. ಆತ್ಮೀಯ ಮನುಷ್ಯನಾಗಿದ್ದಾನೆ. ಆತ್ಮೀಯತನು ಆಗಿದ್ದಾನೆ. ಆತ್ಮದಿಂದ ಬಾಳ್ತಾ ಇದ್ದಾನೆ ಅಂತಂದು ಯಾರಾದರೂ ನಿಮ್ಮನ್ನು ನೋಡಿದರೆ ನಿಮ್ಮನ್ನ ಏನ್ ಹೇಳ್ತಾರೆ? ಓ, ಆತ್ಮದಿಂದ ಬಂದುಬಿಟ್ಟಿದ್ದಾನ, ಕ್ರೈಸ್ತನಾಗಿ ಬಂದುಬಿಟ್ಟಿದ್ದಾನ, ಇವನು ಉದ್ಧಾರ ಮಾಡ್ಬಿಡ್ತಾನ ನಮ್ಮನ್ನೆಲ್ಲರೂ, ನಾವೆಲ್ಲ ಉದ್ಧಾರ ಆಗ್ಬಿಡ್ತೀವಿ. ಅನೇಕ ಮಂದಿ ಅವಮಾನಗಳು ಮಾಡ್ತಾರೆ. ಅನೇಕ ಮಂದಿ ನಿನ್ನನ್ನು ಅವಮಾನಕ್ಕೆ ಎಳಿತಾರೆ. ನಿಮ್ಮ ಮನೆಯವರೇ ನಿನ್ನನ್ನು ಮೋಸ ಮಾಡ್ತಾರೆ. ಏಕೆಂದ್ರೆ ಇದು ಶರೀರಕ್ಕೂ ಆತ್ಮಕ್ಕೂ ಸಂಬಂಧಿಸಿದ್ದು. ಎಷ್ಟೋ ಅವಮಾನಗಳು ನೀನು ಎದುರ್ಕೋಬೇಕು. ಯುಕ್ತವಾಗಿ ನಡ್ಕೋಬೇಕು. ಬೈಬಲ್ ಹೇಳಿದ ಹಾಗೆ ನೀನು ನಡ್ಕೋಬೇಕು. ಬೈಬಲ್ ಆಗಿ ನಾವು ಜೀವಿಸ್ಬೇಕು. ನಮ್ಮ ಹೃದಯವು ಕ್ರಿಸ್ತನಿಗೆ ಅರ್ಪಿಸ್ಕೋಬೇಕು. ಏಕೆಂದ್ರೆ ನಮಗೋಸ್ಕರ ಪ್ರಾಣ ಕೊಟ್ಟಿದೆ యేసయ్య, ರಕ್ತ ಸುರಿಸಿದ యేసయ్య, ನಮ್ಮನ್ನು ಪ್ರೀತಿಸುತ್ತಿರುವ యేసయ్య ನಮಗಾಗಿ ಮನೆಯನ್ನು ಕಟ್ತಾ ಇದ್ದಾನೆ ಪರಲೋಕದಲ್ಲಿ. ಇಹಲೋಕ ಆಚಾರಗಳನ್ನು ನಾವು ಇನ್ನ ನೋಡಬಾರ್ದು, ಲೋಕಕ್ಕೆ ಹೋಗಬಾರ್ದು. ಆದರೆ ನೀನು ಪ್ರೀತಿಯಿಂದ ಪ್ರೇಮದಿಂದ ದೇವರ ಮಾತನ್ನು ಅವ್ರಿಗೆ ಹೇಳಬೇಕು. ಇದು ಹೇಗೆ ಸಾಧ್ಯ? ಪ್ರಾರ್ಥನೆ ಮಾಡಬೇಕು. ದೇವರು ಮಾತು ಕೊಟ್ಟಿದ್ದಾನೆ, ನಾನು ನಿಮ್ಮ ಸಂಗಡ ಇರ್ತೀನಿ, ನಿಮ್ಮ ಸಂಗಡದಲ್ಲಿ ನಾನು ಇರ್ತೀನಿ, ನಿಮ್ಮ ಹತ್ರ ನಾನು ಇರ್ತೀನಿ, ಪ್ರೀತಿಯಿಂದ ನಡ್ಕೊಳ್ತೀನಿ, ನಿಮ್ಮ ಹೃದಯದಲ್ಲಿ ಇರ್ತೀನಿ, ನಿಮ್ಮನ್ನ ಉದ್ಧಾರ ಮಾಡ್ತೀನಿ ಅಂತ
ದೇವರ ಮಾತನ್ನು ನೀನು ಕೇಳಿದರೆ ಅನೇಕ ಆತ್ಮಗಳನ್ನು ಸೇರಿಸುವುದಕ್ಕೆ ದೇವರು ನಿನಗೆ ಸಹಾಯ ಮಾಡ್ತಾರೆ. ನಾವು ಅಪರಾಧಗಳ ದಸೆಯಿಂದ ಸತ್ತವರಾಗಿದ್ದಾಗ ಸಹ ನಮ್ಮನ್ನು ಬ್ರತಿಕಿಸಿದನು. ಯಾರು? ಯೇಸಯ್ಯ ನಮ್ಮನ್ನು ಬ್ರತಿಕಿಸಿದನು. ಯೇಸು ಕ್ರಿಸ್ತನು ನಮ್ಮನ್ನು ಬ್ರತಿಕಿಸಿದನು. ಯೇಸು ಕ್ರಿಸ್ತನು ನಮ್ಮನ್ನು ಉದ್ಧರಿಸಿದನು. ಯೇಸು ಕ್ರಿಸ್ತನು ನಮ್ಮನ್ನು ಕೆಟ್ಟವರಾಗಿದ್ದಾಗ, ಪಾಪದ ದಸೆಯಿಂದ ಇದ್ದಾಗ, ನರಕಕ್ಕೆ ಹೋಗುತ್ತಿರುವಾಗ ನಮ್ಮನ್ನು ಉದ್ಧರಿಸಿದನು. ನಮ್ಮನ್ನು ನರಕಕ್ಕೆ ಹೋಗ್ಲಿಂದ ನಮ್ಮನ್ನು ಏನು ಮಾಡಿದ್ದಾನೆ? ಪರಲೋಕಕ್ಕೆ ಕರ್ಕೊಂಡೋಗಿದ್ದಾನೆ. ನಾವು ಅನೇಕ ಮಂದಿನ ಪರಲೋಕಕ್ಕೆ ಮಾರ್ಗವನ್ನು ತೋರಿಸ್ಬೇಕು. ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಅಂತ. ನಾವು ದೇವರು ನಮಗೆ ಸಹಾಯಕನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ, 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 ಸ್ತೋತ್ರ. ಕ್ರಿಸ್ತನ ಜೀವದಲ್ಲಿ ನಮ್ಮನ್ನು ಸೇರಿಸಿದೆಯಾ ತಂದೆ. ಜೀವ ಜಲವನ್ನು ಕೊಟ್ಟಿದೆಯಾ ತಂದೆ. ನಿಮಗೆ ಸ್ತೋತ್ರ, ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ ಯೇಸಪ್ಪ. ನಾವು ಪಾಪದ ದಶೆಯಲ್ಲಿ ಇದ್ದಾಗ ನಮ್ಮನ್ನು ರಕ್ಷಿಸಿದೆಯಾ ತಂದೆ. ನಮ್ಮನ್ನು ಉದ್ಧಾರ ಮಾಡಿದೆಯಾ ತಂದೆ. ನಿಮಗೆ ಸ್ತೋತ್ರ. ಅನೇಕ ಮಂದಿಯನ್ನ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಕೃಪೆ ಕೊಡು ತಂದೆ. ಅನೇಕ ಆತ್ಮರನ್ನು ನಾವು ದೇವರ ಬಳಿಗೆ ಸೇರಿಸುವುದಕ್ಕೆ, ಯೇಸು ಕ್ರಿಸ್ತನ ಬಳಿಗೆ ಸೇರಿಸುವುದಕ್ಕೆ, ಯೇಸು ಕ್ರಿಸ್ತನಾಗಿ ನಡೆಸುವುದಕ್ಕೆ, ಯೇಸು ಕ್ರಿಸ್ತನ ಆತ್ಮವನ್ನು ನಾವು ಪಡೆಯುವುದಕ್ಕೆ ಕೃಪೆ ಕೊಡು ತಂದೆ. ಏಸಪ್ಪ, ಎಷ್ಟು ಉಪಕಾರ ಮಾಡಿದ್ದಾನೆ ನಮಗೆ ದೇವರು. ನಾವು ದೀನತ್ವದಲ್ಲಿರುವಾಗ, ಸಾತ್ವಿಕದಲ್ಲಿ ಇದ್ದಾಗ ನಮಗೆ ಈ ಆತ್ಮೀಯ ಪಾಠವು ಗೊತ್ತಾಗುತ್ತೆ. ನಾವು ನೋಡಿದ್ರೆ ಕೋಪ, ಕಕ್ಷ ಇದ್ದಾಗ ನಮಗೆ ಗೊತ್ತಾಗಲ್ಲಪ್ಪ. ದ್ವೇಷದಿಂದ ಇದ್ದಾಗ, ಅಸೂಯದಿಂದ ಇದ್ದಾಗ ನಮಗೆ ಗೊತ್ತಾಗಲ್ಲಪ್ಪ. ಶರೀರ ಸ್ವಭಾವದವರಾಗಿದ್ದಾಗ ನಮಗೆ ಗೊತ್ತಾಗಲ್ಲಪ್ಪ. ಆದರೆ ನೀನು ಹೇಳೋದೆಲ್ಲ ದೀನರಾಗಿರಬೇಕು, ದೀನರಾಗಿ ಕೇಳುವರಾಗಿರಬೇಕು. ಕೇಳುವರಾಗಿದ್ದಾಗೆ ನಮ್ಮ ಮಾತು, ದೇವರ ಮಾತು ನಾವು ಕೇಳ್ತೇವೆ. ದೇವರ ಆಳಿಕೆಯಿಂದ ಬಾಳ್ತೀವಿ. ತಂದೆ, ನಮ್ಮನ್ನು ಪ್ರೀತಿಸಿದೆಯಾ? ಪ್ರಾಣವನ್ನು ಕೊಟ್ಟು ಪ್ರೀತಿಸಿದೆಯಾ ತಂದೆ. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಏಸಪ್ಪ. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕೋಟಿ 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 ಸ್ತೋತ್ರ ಅಪ್ಪ. ನಿಮಗೆ ಘನತೆ, ಮಹಿಮೆ, ಪ್ರಭಾವಗಳು ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೆನ್.